ನಮ್ಮ ಮಾನವಕುಲ ಪ್ರಾಥಮಿಕ ಏನಂದರೆ ಪರಿಪೂರ್ಣ ಆರೋಗ್ಯ, ಪರಿಪೂರ್ಣ ಮಾನಸಿಕ ಆರೋಗ್ಯ ಎರಡನ್ನೂ ಪ್ರಾಥಮಿಕದಲ್ಲಿ ನಮಗೂ ಮುಖ್ಯವಾದ ವಿಷಯಗಳು ಮಾನವಕುಲದಲ್ಲಿ. ಇವತ್ತು ಎರಡೂ ಕಡಿಮೆ ಆಗಿದೆ. ಯಾಕಂದರೆ ಈ ಮಾನವ ಸಮಾಜ ನೋಡಿದರೆ ಮಾನಸಿಕ ಅಶಾಂತಿ, ಶಾರೀರಿಕ ಅನಾರೋಗ್ಯಗಳು ಹೆಚ್ಚಾಗ್ತಾಯಿದೆ. ಯಾಕೆಂದರೆ ವಿಚಿತ್ರವಾದ ಯೋಚನೆಗಳಿಂದ, ಹಲವಾರು ಆಹಾರ ಸಮಸ್ಯೆಗಳಿಂದ ನಮ್ಮ ಮಾನಸಿಕ ಮತ್ತು ಶಾರೀರಿಕ ಅನಾರೋಗ್ಯಗಳು ಹೆಚ್ಚಾಗ್ತಾಯಿದೆ. ಇದಕ್ಕೆ ನಾವು ಹೇಗೆ ಕಡಿಮೆ ಮಾಡ್ಕೋಬೇಕು, ಹೆಂಗಿರಬೇಕು, ಜೀವನದಲ್ಲಿ ಯಾವ ರೀತಿಯಲ್ಲಿ ನಾವು ಕಡಿಮೆ ಮಾಡಬೇಕನ್ನೋದು ಒಂದು ಸೂಚನೆಗಳು ಮಾತ್ರ ನಾನು ಹೇಳ್ತೀನಿ. ಇದು ಸಲಹೆ ಅಲ್ಲ, ಓನ್ಲಿ ಸೂಚನೆಗಳು ಮಾತ್ರ. ಯಾಕಂದರೆ ಹೇಗೆ ಮಾನವಕುಲ ಈ ರೀತಿಯಲ್ಲಿ ಪರಿಪೂರ್ಣತೆ ಇಲ್ಲದ ಸ್ಥಿತಿಯಲ್ಲಿ ಜೀವನ ನಡೀತಾ ಇರುವಾಗ ನಾವು ಹೇಗೆ ಜೀವನ ಮಾಡಬೇಕು ಪ್ರಾಪಂಚಿಕದಲ್ಲಿ ಅನ್ನೋದು ಮುಖ್ಯ. ಅದಕ್ಕೆ ನಾವೇನು ಮಾಡಬೇಕು, ನಿತ್ಯ ಧ್ಯಾನ ಮಾಡಬೇಕು. ಧ್ಯಾನ ಹೇಗೆ ಮಾಡಬೇಕು, ಭಾರಿ ಸುಲಭ, ಸರಳ. ಇದಕ್ಕೆ ಯಾವುದೂ ₹1 ಖರ್ಚಿಲ್ಲ. ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ಮುಚ್ಚಿ ಪ್ರಶಾಂತವಾಗಿ ಎಲ್ಲೆಲ್ಲೂ ಕೂತ್ಕೊಳ್ಳಿ. ಕೆಳಗೆ ಕೊಡ್ಬೋದು, ಕುರ್ಚಿನಲ್ಲಿ ಕೊಡ್ಬೋದು, ಇಲ್ಲಾಂದರೆ ನಿಮಗೆ ಎಲ್ಲಿ ಅನುಕೂಲ ಇದ್ದರೆ ಅಲ್ಲಿ ಕೂತ್ಕೊಂಡು 2 ಕಣ್ಣುಗಳನ್ನು ಮುಚ್ಚಿ ಪ್ರಶಾಂತವಾಗಿ ಸಹಜವಾಗಿ ನಮ್ಮ ಉಸಿರಾಟ ನಡೀತಾ ಇದೆ. ಆ ಉಸಿರಾಟದ ಮೇಲೆ ಮಾತ್ರ ಗಮನ ಇಡೋಕ್ಕೆ ಪ್ರಯತ್ನ ಮಾಡ್ತಾಯಿರಿ. ಇದು ಭಾರಿ ಸುಲಭ. ಯಾಕಂದರೆ ಯಾವ ರೀತಿ ಒಂದು ಹಣ ಖರ್ಚು ಇಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ನಾವು ಒಂದು ಹಾಸ್ಪಿಟಲ್ಗೆ ಹೋದರೆ ಸಾಕಾದಷ್ಟು ಹಣ ಖರ್ಚು ಮಾಡಬೇಕು, ಇಲ್ಲಾಂದರೆ ಆರೋಗ್ಯ ಸುಧಾರಿಸಲ್ಲ. ಇದಕ್ಕೆ ಫಸ್ಟ್ ನಮಗೂ 90% ಬರೋದು ಮಾನಸಿಕ ಒತ್ತಡಗಳಿಂದ ಮಾತ್ರ ಶಾರೀರಿಕ ಅನಾರೋಗ್ಯ ಬರೋದು. ಇದು ನಾವು ಶಾಂತಿ ಇರಬೇಕಂದ್ರೆ ಧ್ಯಾನ ಮಾಡಲೇಬೇಕು. ಪ್ರತಿಯೊಂದು ಮಾನವ ಕುಲದಲ್ಲಿದ್ದು ಪ್ರತಿಯೊಬ್ಬ ವ್ಯಕ್ತಿನೂ ಸಾಧನೆ ಮಾಡ್ತಾ ಇರಬೇಕು. ಹೇಗೆ ಸಾಧನೆ ಮಾಡಬೇಕು, ಹೆಂಗೆ ಸಾಧನೆ ಮಾಡಬೇಕು, ಎಷ್ಟೊತ್ತು ಮಾಡಬೇಕು ಅನ್ನೋದು ಪ್ರಶ್ನೆ. ಇದಕ್ಕೇನಿಲ್ಲ, ಕೂತ್ಕೊಳ್ಳಿ, ಶಾಂತಿಯಾಗಿ ಕಣ್ಣು ಮುಚ್ಚಿ. ಉಸಿರಾಟ ಇಲ್ಲಾಂದರೆ ಜೀವನ ಇಲ್ಲ. ಎಲ್ಲರಿಗಿರೋದು ಉಸಿರಾಟ ಮಾತ್ರ. ಆ ಉಸಿರಾಟನೂ ಶಾಂತಿಯಾಗಿ ಗಮನ ಇಡೋಕೆ ಮಾತ್ರ ನೀವು ಸಾಧನೆ ಮಾಡ್ತಾಯಿರಿ. ಸಹಜ, ಸರಳ, ಆನಂದ, ಅದ್ಭುತ ನಡೀತಿರುವ ಉಸಿರಾಟನೂ 2 ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಗಮನಿಡುವಾಗ ಯೋಚನೆಗಳು ಬಂದರೂ ಸಹಿತ ಯೋಚನೆಗಳನ್ನು ತಡಿಬೇಡಿ. ನಿಧಾನವಾಗಿ ನೀವು ಯಾವ ರೀತಿ ಸಾಧನೆ ಮಾಡ್ತಾ ಇರ್ತೀರೋ ಆ ರೀತಿಯಲ್ಲಿ ನೀವು ಆಲೋಚನಾ ರಹಿತ ಸ್ಥಿತಿ ಇರುವಾಗ ಪ್ರಶಾಂತವಾದ ಮಾನಸಿಕ ಸ್ಥಿತಿ ಬಂದು ನಿಮ್ಮ ಶಾರೀರಿಕ ಅನಾರೋಗ್ಯಗಳು ನಿಧಾನವಾಗಿ ಹೋಗ್ತಾ. ಇದು ಒಂದು ದಿನ ಮಾಡೋ ಸಾಧನ ಅಲ್ಲ, ನಿತ್ಯ ಸಾಧನೆಯಿಂದ ಮಾತ್ರ ಇದು ಸಾಧ್ಯ ಇದೆ. ಅದಕ್ಕೆ ನಿತ್ಯ ಸಾಧನೆಯಿಂದ ಮಾತ್ರ ಇದು ಸಾಧ್ಯ ಇದೆ. ಒಂದು ದಿನ ಮಾಡಿ ನಾನು ಏನಾಗಲ್ಲ ಅಂತ ಅಂದ್ರೂ ಇದು ಉಪಯೋಗ ಇಲ್ಲ. ಅದಕ್ಕೆ ನಿತ್ಯ ಸಾಧನೆ ಮಾಡಿ, 2 ಕಣ್ಣು ಮುಚ್ಚಿ, ನಿಮ್ಮ ಜೊತೆಯಲ್ಲಿ ನೀವಾಗಿರಿ. ನಿಮ್ಮ ಅಂತರಂಗ ಪ್ರಯಾಣ ನೀವಾಗಿ ಮಾಡಿ. ಬೇರೆಯವರು ಮಾಡಿದರೆ ನಿಮಗೇನು ಲಾಭ ಸಿಗಲ್ಲ. ಅದಕ್ಕೆ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ. ಇದೇ ಧ್ಯಾನ. ಶಾಂತವಿರಿ. ಎಲ್ಲರಿಗೂ ನಮಸ್ಕಾರ.